ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊನ್ನಾವರ ಪಟ್ಟಣದಲ್ಲಿ ನಡೆದ ಪ್ರತಿಭಟನೆ ವೇಳೆ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿರುವುದನ್ನು ವಾಪಸ್ಸು ಪಡೆಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಜೊತೆ ಕಾನೂನು ರೀತಿಯ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಹೊನ್ನಾವರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದರು. ಹೊನ್ನಾವರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಂಕೋಲ ತಾಲೂಕಾ ಅಧ್ಯಕ್ಷ ದಾಮೋದರ್ ನಾಯ್ಕ್ ಮಾತನಾಡಿ, ಸೆಪ್ಟೆಂಬರ್ 12ರಂದು NHAI ಕಚೇರಿಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿ ಶರಾವತಿ ಸರ್ಕಲ್ ಮೂಲಕ ಪಾದಯಾತ್ರೆ ನಡೆಸಿದ್ದೆವು. ಪ್ರತಿಭಟನೆ ಶಾಂತಿಯುತವಾಗಿ ನಡೆದರೂ ಪ್ರಣವಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪ್ರಕರಣ ದಾಖಲಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ. PSI ಮಹಾಂತೇಶ್ ನಾಯ್ಕ್ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಮೊದಲು ಈ ಅಧಿಕಾರಿಗಳಿಗೆ ಯಾವ ಮೇಲಾಧಿಕಾರಿಯಿಂದ ಕೇಸ್ ಹಾಕಲು ಒತ್ತಡ ಬಂದಿದೆ ಹಾಗೂ ಆ ಅಧಿಕಾರಿಗೆ ಯಾವ ರಾಜಕಾರಣಿ ಒತ್ತಡ ಹಾಕಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಹಿರಂಗಗೊಳ್ಳಬೇಕು. ಪ್ರತಿಭಟನೆಯ ಬಗ್ಗೆ ಸೆಪ್ಟೆಂಬರ್ 6ರಂದು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಿ ಸ್ವೀಕೃತಿ ಕೂಡ ಪಡೆಯಲಾಗಿದೆ. ಧ್ವನಿವರ್ಧಕಕ್ಕೆ ಚಲನ್ ತೆಗೆಯಲಾಗಿದೆ. ಒಂದು ವೇಳೆ ಅನುಮತಿ ಇಲ್ಲದಿದ್ದರೆ ಪಾದಯಾತ್ರೆ ಆರಂಭದಲ್ಲಿಯೇ ತಡೆಯಬಹುದಿತ್ತು. ಯಾಕೆ ಹಾಗೆ ಮಾಡಲಿಲ್ಲ? ಪಾದಯಾತ್ರೆಯ ಉದ್ದಕ್ಕೂ ಪೊಲೀಸರು ಭದ್ರತೆ ಕೊಟ್ಟಿದ್ದು ಯಾಕೆ? ಪಾದಯಾತ್ರೆಯ ಜೊತೆಗೆ ಪೊಲೀಸರು ನಡೆದು ಬಂದದ್ದು ಯಾಕೆ? NHAI ಕಚೇರಿಯ ಎದುರು ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದು ಯಾಕೆ? ಸ್ವಾಮೀಜಿ ಸೇರಿದಂತೆ ಹಲವರು ಮಾತನಾಡಿದ ನಂತರ ಸ್ಥಳದಲ್ಲಿ ಉಪಸ್ಥಿತರಿದ್ದ ತಹಶೀಲ್ದಾರ್ ಮತ್ತು NHAI ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೆವು. ಈ 2 ಅಧಿಕಾರಿಗಳಿಗೆ ಸ್ಥಳಕ್ಕೆ ಬರಲು ಪೊಲೀಸರು ಹೇಳಿ ಕರೆಸಿಕೊಂಡಿದ್ದು ಯಾಕೆ ಎನ್ನುವುದಕ್ಕೆ ಉತ್ತರಿಸಬೇಕು. ಈ ಹಿಂದೆ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಮುಂಚಿತವಾಗಿಯೇ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿತ್ತು. ಆದರೆ ಉಪವಾಸ ನಡೆಸುವ ಸಮಯ ಅಲ್ಲಿಯ ತಹಶೀಲ್ದಾರರು ಉಪವಾಸ ಸತ್ಯಾಗ್ರಹಕ್ಕೆ ಅವಕಾಶ ಇಲ್ಲ ಎಂದು ಲಿಖಿತ ರೂಪದಲ್ಲಿ ನೋಟಿಸ್ ನೀಡಿದ್ದರಿಂದ ಕಾನೂನಿಗೆ ಗೌರವ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೆವು. ಸೆಪ್ಟೆಂಬರ್ 12ರಂದು ನಡೆಯುವ ಪ್ರತಿಭಟನೆಗೆ ಪೊಲೀಸರಾಗಲಿ ತಹಶೀಲ್ದಾರರಾಗಲಿ ಮಾಡಬಾರದು ಎಂದು ನಮಗೆ ನೋಟಿಸ್ ನೀಡಿಲ್ಲ. ಒಂದು ವೇಳೆ ನೀಡಿದ್ದರೆ ನಾವು ಅದನ್ನು ಅಲ್ಲಿಯೇ ಕೈಬಿಡುತ್ತಿದ್ದೆವು. ಕುಸಿದು ಒಂದೇ ಕುಟುಂಬದ 4 ಜನರು ಸೇರಿ ಒಟ್ಟು 8 ಜನರು ಮೃತಪಟ್ಟಿದ್ದಾರೆ. ಇನ್ನು 3 ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಶ್ರೀ ನಾರಾಯಣ ಗುರು ಶಕ್ತಿಪೀಠದ ವತಿಯಿಂದ ಅನೇಕ ಬಾರಿ ವಿವಿಧೆಡೆ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುತ್ತಲೇ ಬಂದಿದ್ದೇವೆ. NHAI ಮತ್ತು IRB ಕಂಪನಿಯವರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ. ಹೀಗಾಗಿ ಮೃತರ ಕುಟುಂಬಕ್ಕೆ NHAI ಮತ್ತು IRB ಕಂಪನಿಯವರು 1 ಕೋಟಿ ರು ಪರಿಹಾರ ಮತ್ತು ಕುಟುಂಬಕ್ಕೊಬ್ಬರಿಗಂತೆ ತಮ್ಮ ಕಂಪನಿಯಲ್ಲಿ ಉದ್ಯೋಗ ನೀಡಬೇಕು ಎಂದು ನಾವು ಆಗ್ರಹಿಸುತ್ತಲೇ ಬಂದಿದ್ದೇವೆ. ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಸಂತ್ರಸ್ತರ ಕುಟುಂಬದವರು ದಿಲ್ಲಿಗೂ ಕರೆದುಕೊಂಡು ಹೋಗಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಸೇರಿದಂತೆ ಹಲವು ಸಂಸದರನ್ನು ಭೇಟಿ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಪ್ರಯತ್ನಿಸುತ್ತಲೇ ಬಂದಿದ್ದಾರೆ. ಇದು ಪತ್ರಿಕೆಯಲ್ಲೂ ಕೂಡ ಈ ಹಿಂದೆ ವರದಿಯಾಗಿದೆ. ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಆಮರಣಾಂತ ಉಪವಾಸ ಸತ್ಯಾಗ್ರಹ ಸ್ವಾಮೀಜಿಯವರು ಹಮ್ಮಿಕೊಂಡ ಸಂದರ್ಭದಲ್ಲಿ ಕಾರವಾರದ ತಹಶೀಲ್ದಾರರು ಉಪವಾಸ ಸತ್ಯಾಗ್ರಹ ಮಾಡದಂತೆ ನಮಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದನ್ನು ಕೈಬಿಟ್ಟು, ಅಂದರೆ ನಾವು ಒಂದು ಕಾನೂನಿಗೆ ಮಹತ್ವ ಕೊಟ್ಟು ಅದನ್ನು ಕೈಬಿಟ್ಟು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಂದಿದ್ದೇವೆ. ಅದರಂತೆ ಹೊನ್ನಾವರದಲ್ಲಿ ಸೆಪ್ಟೆಂಬರ್ 12ರಂದು NHAI ಕಚೇರಿಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿ ಶರಾವತಿ ನದಿಯ ತಿರುವಿನಿಂದ ಪಾದಯಾತ್ರೆ ಮೂಲಕ ಹೊರಡಲು ತೀರ್ಮಾನಿಸಿದ್ದೆವು. ಇದು ತಮಗೆಲ್ಲರಿಗೂ. ಹಿರಿಯ ಸಾಹಿತಿಗಳಾದ ಡಾಕ್ಟರ್ NR ನಾಯ್ಕ್ ಮಾತನಾಡಿ, ಮನುಷ್ಯ ಜನ್ಮ ಅಮೂಲ್ಯವಾಗಿದೆ. ಅಂಕೋಲಾದಲ್ಲಿ ದುರಂತದಲ್ಲಿ ಹಲವಾರು ಮೃತರಾಗಿದ್ದಾರೆ. ಅಲ್ಲಿ ಮೃತಪಟ್ಟವರ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿರುವುದು ಹೋರಾಟದ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನ. ದೊಡ್ಡ ದುರಂತ ಎಂದರೆ ತಪ್ಪಾಗಲಾರದು. ಸರ್ಕಾರದಿಂದ ಸಿಗುವ ಸೌಲಭ್ಯ ನೀಡದೆ ಹಿಂದೆ ಸರಿದರೆ ಘೋರ ಅಪರಾಧವಾಗಲಿದೆ ಎಂದರು. ಇವರ ಮನವಿ ಪತ್ರವನ್ನು ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು. ಅವರು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಬಡ ಜನರಿಗಾಗಿ, ಧ್ವನಿ ಇಲ್ಲದೆ ಮೂಕ ವೇದನೆಯಿಂದ ಬಳಲ್ತಿರ್ತಕ್ಕಂಥ ಜನರ ಸಲುವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ಬೆಂಬಲಿಸುವುದು ನಮ್ಮ ನಾಡ ಪ್ರತಿನಿಧಿಗಳ, ನಮ್ಮ ಜನಪ್ರತಿನಿಧಿಗಳ ಅಗತ್ಯ ಕೆಲಸ. ಏನೇ ಆಗಿರ್ಬೋದು, ವಿಚಾರಣೆ ಕಡೆಗೆ ಮೊಟ್ಟ ಮೊದಲು ತೀರಿಕೊಂಡವರ ಕಣ್ಣೀರನ್ನು ಒರೆಸುವ ಕೆಲಸ, ಆ ಕೆಲಸ ಆಗಬೇಕಾಗಿತ್ತು, ಆಗಿಲ್ಲ. ಆ ಕೆಲಸವನ್ನು ಸರ್ಕಾರದವರು ಆದಷ್ಟು ಬೇಗನೆ ಮಾಡಿ ಇದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಆ ಕರ್ತವ್ಯವನ್ನು
ನಮ್ಮ ಜನಪ್ರತಿನಿಧಿಗಳು ನಿಭಾಯಿಸ್ತಾರೆ ಎನ್ನುವಂಥ ಭರವಸೆಯನ್ನು ಇಟ್ಕೊಂಡಿದೆ. ನನ್ನ ಭರವಸೆ ಹುಸಿ ಆಗಬಾರ್ದು. ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ್ಯದ ಪ್ರಧಾನ ಕಾರ್ಯದರ್ಶಿ ಮಾಧವ ಹೆಗಡೆ ಮಾತನಾಡಿ, ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯುವ ಅಂಕೋಲಾದಲ್ಲಿ ದುರಂತ ಸಂಭವಿಸಿದೆ. ನಮ್ಮ ಸಂಘಟನೆಯು ಅವರೊಂದಿಗೆ ಸದಾ ಬೆಂಬಲವಾಗಿ ಇರಲಿದೆ. ನ್ಯಾಯಯುತವಾಗಿ ಮುಂದೆಯೂ ಹೋರಾಟ ನಡೆಸಿ ನೊಂದವರಿಗೆ ಸಹಕಾರ ನೀಡುತ್ತೇವೆ ಎಂದರು. ಸಹಜ ಸಾಮಾನ್ಯ ಅದು ಅಂಕೋಲದಲ್ಲಾಗಿದೆ. ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಬಾರ್ಡೋಲಿ ಇದು ಅಂಕೋಲ ತಾಲೂಕಿನಲ್ಲಿ ಪೊಲೀಸರೇ ನೀವು ಅವ್ರ ಮೇಲೆ ಹೋರಾಟ ಮಾಡಲಿಕ್ಕೆ ನಿಮ್ಗೆ ಆಗ್ತದೆ. ಇನ್ನೂ 3 ಹಣ ಸಿಗಲಿಲ್ಲ, ಅದನ್ನು ತೆಗಲಿಕ್ಕಾಗಲಿಲ್ಲ. ಇನ್ನು ನೀವು ರಾಜ್ಯಕ್ಕೆ ಏನೇ ಕೆಲಸ ಆಡ್ಕೊಳ್ಳಿ, ಏನೇ ಮಾಡಿ, ಭಾರತೀಯ ಕಿಸಾನ್ ಸಂಘ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಇದಾದ ತಕ್ಷಣ ನಾನು MP ಅವರಿಂದ ಭೇಟಿಯಾಗಿದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕರ್ತರುಗಳಿದೆ. ನೀವು ತಕ್ಷಣ ಅವ್ರು ಭೇಟಿಯಾಗಿ ಅದ್ರ ಬಗ್ಗೆ ಏನು ಅಂತ ಹೇಳಿ ಅಂತ. ಅವರು ಯಾವುದು ಕರ್ನಾಟಕದ ಜಾಗ, ಯಾವುದು ಕೇಂದ್ರ ಜಾಗ ಅಂತ ಗೊತ್ತಿಲ್ಲ ಅಂತ ಅವ್ರಿಗೇನು ಗೊತ್ತಾಗೋದಿಲ್ಲ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇ ನೀವು ರಾಷ್ಟ್ರೀಯವಾದಿಗಳು, ಈ ತಾಲೂಕಿನ MLA ನೀವು ರಾಷ್ಟ್ರೀಯವಾದಿಗಳು, MP ನೀವು ರಾಷ್ಟ್ರೀಯವಾದಿಗಳಂದ್ರೆ ಒಂದು ಹಣ ಸಿಕ್ಕಿಲ್ಲ ಅಂತಂದ್ರೆ ಅವರು ಹೋರಾಟ ಮಾಡಿದರೆ ಸುಮೋಟ ಕೇಸ್ ಆಗ್ತಂದ್ರೆ ಪ್ಯಾಲಿಸ್ತೇನ್ ಧ್ವಜ ಹಿಡ್ಕೊಂಡು ಹೋದ್ರೆ ನೀವೇನು ಮಾಡಿದ್ರಿ? ಪೊಲೀಸರವರೇ, SP ಏನು ಮಾಡಿದ್ರಿ? ನೀವು ಅಲ್ಲಿ DIG ಏನು ಮಾಡಿದ್ರಿ? ಆ ಕೇಸನ್ನು ಹಿಂದೆ ತಗೊಳ್ಬೇಕು. ಇಲ್ಲ ಅಂದ್ರೆ ಭಾರತೀಯ ಕಿಸಾನ್ ಸಂಘ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಕೇಸ್ ಹಿಂದೆ ತೆಗೆಯೋರು ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ರೈತರ ಮಕ್ಕಳು. ಕರ್ನಾಟಕ ಕ್ರಾಂತಿ ರಂಗದ ಜಿಲ್ಲಾಧ್ಯಕ್ಷ ಮಂಕ್ಯ ಮಂಗಲ್ದಾಸ್ ನಾಯ್ಕ್ ಮಾತನಾಡಿ, IRB ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲಾಡಳಿತ, ತಾಲೂಕಾಡಳಿತ ಪ್ರತಿನಿಧಿಗಳು ಪೋಷಕರಾಗಿ ನಿಂತಿದ್ದಾರೆ ಎಂದರು. ನಿಮ್ಮ ಮೇಲೆ FIR ದಾಖಲಾಗಿದೆ ಅಂತ. ಆ ರೀತಿ ಯಾಕೆ ಆಗ್ಬೇಕು? ಅದಕ್ಕೆ ಒಂದು ಹಿಂದಿನ ಶಕ್ತಿ ಇದೆ. IRB ಮತ್ತೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇದಕ್ಕೆ ನಮ್ಮ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತೆ ಜನಪ್ರತಿನಿಧಿಗಳು ಪೋಷಕರಾಗಿ ನಿಂತಿದ್ದಾರೆ ಅಂತ ಹೇಳ್ತೇನೆ. ಯಾಕೆಂದ್ರೆ ಈ ಯಮರೂಪಿ IRB ಕಂಪನಿಯಿಂದ ಎಷ್ಟೋ ಹೆಣ ಬಿತ್ತು ಉತ್ತರ ಕನ್ನಡದಲ್ಲಿ, ಆದರೆ 1 ಪೈಸೆ ಕೂಡ IRB ಕಂಪನಿಯಿಂದ ಇವರಿಗೆ ವಸೂಲು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಯುವ ಕೂಟದ ಅಧ್ಯಕ್ಷ ಸಚಿನ್ ನಾಯ್ಕ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಗೌಡ, ರಾಜೇಶ್ ನಾಯ್ಕ್, ಜಿಲ್ಲಾ ಕಿಸಾನ್ ಸಂಘದ ಉಪಾಧ್ಯಕ್ಷ DM ನಾಯ್ಕ್, ತಾಲೂಕಾ ಅಧ್ಯಕ್ಷ VI ಹೆಗಡೆ, ಶರತ್ ಹೊನ್ನಾವರ್, ತಿರುಮಲಗೌಡ ದುಗ್ಗೂರು, ಗಣಪತಿ ನಾಯ್ಕ್, ಮೋಹನ್ ನಾಯ್ಕ್ ಮತ್ತಿತರರು ಇದ್ದರು.